ಆರ್ಸಿಬಿಗೆ ರಜಾತ್ ಪಾಟಿದಾರ್ ಎಂಟ್ರಿ ಕೊಟ್ಟಿದ್ದಾರೆ ಗುರು. ಯಾವಾಗ ಮಾರ್ಚ್ 10 ನಿನ್ನೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ಗೆ ಅಡ್ವಾನ್ಸ್ ಆಗಿ ಅಪ್ಡೇಟ್ ಕೊಟ್ಟಿದೆ. ರಜಾತ್ ಪಾಟಿದಾರ್ ಮಾರ್ಚ್ 10ಕ್ಕೆ ಆರ್ಸಿಬಿಗೆ ಜಾಯಿನ್ ಆಗಲಿದ್ದಾರೆ ಅಂತೇಳಿ. ಇದು ಒಂದೇ ಅಪ್ಡೇಟ್ ಅಲ್ಲ, ಪ್ರತಿಯೊಂದು ಅಪ್ಡೇಟ್ ಆರ್ಸಿಬಿ ಬಗ್ಗೆ ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದೀನಿ. ಸೊ ಆರ್ಸಿಬಿಯ ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ ಮತ್ತು ಆರ್ಸಿಬಿಗೆ ಯಾರು ಹೊಸ ಕ್ಯಾಪ್ಟನ್ ಆಗ್ತಾರೆ ಮತ್ತು ಈ ಒಂದು ಕ್ಯಾಪ್ಟನ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಅದೇ ರೀತಿಯಾಗಿ ಆರ್ಸಿಬಿಯ ಜಾಶ್ ಹೆಜಲ್ವುಡ್ ಬಗ್ಗೆ ಅಪ್ಡೇಟ್ ಮತ್ತು ಜಾಕೋಬ್ ಬೆಥೆಲ್ ಅವರ ಬಗ್ಗೆ ಅಪ್ಡೇಟ್ ಮತ್ತು ನುವನ್ ತುಷಾರ್ ಅವರ ಬಗ್ಗೆ ಅಪ್ಡೇಟ್ ಮತ್ತು ರೀಸೆಂಟ್ ಆಗಿ ಆರ್ಸಿಬಿಯ ಟ್ರೈನಿಂಗ್ ಕ್ಯಾಂಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಯಾವೆಲ್ಲ ಪ್ಲೇಯರ್ಸ್ ಜಾಯಿನ್ ಆಗ್ತಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಅಡ್ವಾನ್ಸ್ ಆಗಿ ಅಪ್ಡೇಟ್ ಕೊಟ್ಟಿದ್ದೀನಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ಗೆ. ಸ್ಟಿಲ್ ಆರ್ಸಿಬಿ ಫ್ಯಾನ್ಸ್ ಇಂದ ಇಷ್ಟೊಂದು ಅಪ್ಡೇಟ್ ಕೊಟ್ರು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸಪೋರ್ಟ್ ಸಿಗ್ತಿಲ್ಲ. ಸೊ ಹೋಪ್ ಈ ಒಂದು ವಿಡಿಯೋದಿಂದ ಆ ಒಂದು ಸಪೋರ್ಟ್ ಸಿಗುತ್ತೆ ಅಂತೇಳಿ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ 10K ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿದ್ರು. ಸ್ಟಿಲ್ ಆ ಒಂದು ಚಾಲೆಂಜ್ ಕಂಪ್ಲೀಟ್ ಆಗ್ತಿಲ್ಲ. ಸೊ ಬೇಗ 10K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ 100K ಸಬ್ಸ್ಕ್ರೈಬರ್ಸ್ ನ ಬೇಗ ಕಂಪ್ಲೀಟ್ ಮಾಡಿ. ಇದೇ ರೀತಿಯಾಗಿ ಆರ್ಸಿಬಿ ಬಗ್ಗೆ ಮತ್ತು ಪ್ರತಿಯೊಂದು IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡುವ ಜವಾಬ್ದಾರಿ ನಂದು. ಸ್ವಲ್ಪ ಆರ್ಸಿಬಿ ಫ್ಯಾನ್ಸ್ ಸಪೋರ್ಟ್ ಕೊಟ್ರೆ ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಸೊ ಯಾವೊಬ್ಬ ಹಿಂದಿ ಯೂಟ್ಯೂಬರ್ ಮತ್ತು ಇಂಗ್ಲಿಷ್ ಯೂಟ್ಯೂಬರ್ ಯಾರು ಬರಲ್ಲ ಗುರು, ಅಷ್ಟು ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತೀನಿ. ಸೊ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು LSG ಕ್ಯಾಂಪ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಿದೆ. ಲಕ್ನೋ ಸೂಪರ್ ಜೆಂಟ್ ಈ ಒಂದು ಟೀಮ್ ಇಂದ ಸೂಪರ್ ಸ್ಟಾರ್ ಮತ್ತು ಸ್ಪೀಡ್ ಗನ್ ಮಯಾಂಕ್ ಯಾದವ್ ಆಲ್ ಸೆಟ್ IPL 2025 ಫಸ್ಟ್ ಹಾಫ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಗುರು. ಇದು ಮಾತ್ರ LSG ಟೀಮ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ ಮಯಾಂಕ್ ಯಾದವ್ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಸೊ ಈಗ ಫಸ್ಟ್ ಹಾಫ್ ಇಂದ ಔಟ್ ಆಗಿದ್ದಾರೆ ಅಂದ್ರೆ ಇಫ್ ಸಪೋಸ್ ಆ ಒಂದು ಇಂಜುರಿ ಸ್ಟಿಲ್ ಇತ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ IPL 2025 ಎಂಟೈರ್ ಟೂರ್ನಮೆಂಟ್ ಇಂದ ಔಟ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ. ನೆಕ್ಸ್ಟ್ ಅಪ್ಡೇಟ್, ಸೊ CSK ಟೀಮ್ ಇಂದ CSK ಸ್ಟಾರ್ ಪ್ಲೇಯರ್ ಮತ್ತು ಟ್ರಂಪ್ ಪ್ಲೇಯರ್ ರವೀಂದ್ರ ರಾಕ್ ಸ್ಟಾರ್ ಜಡೇಜಾ ಅವರು CSK ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ. ಅಂದ್ರೆ ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಆಗಿದೆ. ಸ್ಟ್ರೈಟ್ ಅವೇ ರವೀಂದ್ರ ಜಡೇಜಾ ಅವರು ಆ ಒಂದು ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಮಾಡಿಕೊಂಡು ಸ್ಟ್ರೈಟ್ ಅವೇ CSK ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ. ಇದು ಮಾತ್ರ CSK ಗೆ ಗ್ರೇಟ್ ನ್ಯೂಸ್. ಯಾಕೆಂದ್ರೆ ನಾನು ಥಿಂಕ್ ಮಾಡಿದೆ ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಆಗಿದೆ, ಮೇ ಬಿ ಚಾಂಪಿಯನ್ ಟ್ರೋಫಿ ಆಡಿದ್ರೆಲ್ಲರೂ ಮೇ ಬಿ ಒಂದು ಫ್ಯೂ ಡೇಸ್ ರೆಸ್ಟ್ ತಗೊಂಡು ಆಮೇಲೆ ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ ಅಂತ ಹೇಳಿ ನಾನು ಥಿಂಕ್ ಮಾಡಿದ್ದೆ. ಆದ್ರೆ ರವೀಂದ್ರ ಜಡೇಜಾ ಸ್ಟ್ರೈಟ್ ಅವೇ CSK ಗೆ ಜಾಯಿನ್ ಆಗಿದ್ದಾರೆ. ಸೊ ಅದು ಮಾತ್ರ ಗ್ರೇಟ್ ನ್ಯೂಸ್. CSK ಗೆ ನೋಡ್ಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್ ನಮ್ಮ RCB ಟೀಮ್ ಇಂದ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಲ್ಲ, ಸೊ ಬೇಗ ಲೈಕ್ ಮಾಡಿ ಗುರು, ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ. ಸೊ ಏನಪ್ಪಾ ಅಂದ್ರೆ ನಿನ್ನೆ RCB ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು RCB ಡೈರೆಕ್ಟರ್ ಮೊಹಮ್ಮದ್ ಬೋಬರ್ಡ್ ಜಾಯಿನ್ ಆಗಿದ್ದಾರೆ. ಮತ್ತು ನಿನ್ನೆ ಲೇಟ್ ನೈಟ್ RCB ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಜಾಯಿನ್ ಆಗಿದ್ದಾರೆ. ಆದ್ರೆ ಇವತ್ತು ಯಾರೆಲ್ಲ ಜಾಯಿನ್ ಆಗ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂದ್ರೆ ಆಲ್ರೆಡಿ RCBಯ ಆ ಒಂದು ಟ್ರಂಪ್ ಅಂತ ಹೇಳ್ಬೋದು, ಯಾರಪ್ಪ ಅಂದ್ರೆ ನುವನ್ ತುಷಾರ್ ಅವರು ಜಾಯಿನ್ ಆಗಿದ್ದಾರೆ. ಸಾಕಷ್ಟು ರಿಪೋರ್ಟ್ ಬಂತು. ಸೊ ನುವನ್ ತುಷಾರ್ ಅವರು ಇಂಜೂರ್ ಆಗಿದೆ, ಮೇ ಬಿ IPL ಇಂದ ಔಟ್ ಆಗಬಹುದು ಅಂತ ರಿಪೋರ್ಟ್ ಬಂತು. ಬಟ್ ಇಲ್ಲ, ಎಲ್ಲಾ ಫಿಟ್. ನುವನ್ ತುಷಾರ್ ಅವರು ಆಲ್ ಸೆಟ್ IPL 2025 ಅಲ್ಲಿ ಅವೈಲೇಬಲ್ ಇದ್ದಾರೆ. ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ. ಸ್ಟ್ರೈಟ್ ಅವೇ ನಿನ್ನೆ ಅಲ್ಲ ಇವತ್ತು ಬೆಳಗ್ಗೆ ಜಾಯ್ನ್ ಆಗಿದ್ದಾರೆ. RCBಯ ಹೊಸ ಜರ್ಸಿ ಹಾಕೊಂಡು ನುವನ್ ತುಷಾರ್ ಅವರು ರೆಡಿ ಆಗಿದ್ದಾರೆ. ಸೊ RCBಯ ಹೊಸ ಜರ್ಸಿ ಬಗ್ಗೆ ಅವತ್ತೇ ಅಪ್ಡೇಟ್ ಕೊಟ್ಟಿದ್ದೀನಿ. ಆದ್ರೆ ಕೆಲವೊಬ್ರು RCB ಫ್ಯಾನ್ಸ್ ಇಲ್ಲ ಗುರು ಇದು ಫೇಕ್ ಜರ್ಸಿ ಅಂತ ಹೇಳಿದ್ರು. ಆದ್ರೆ ಅದೇ ಜರ್ಸಿ ಇವತ್ತು ಕನ್ಫರ್ಮ್ ಆಗಿದೆ. ಸೊ RCB ಬರುವಂತಹ IPL 2025 ಅಲ್ಲಿ ಇದೇ ಜರ್ಸಿ ಹಾಕೊಂಡು ಕಣಕ್ಕೆ ಇಳಿಯಲಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇವತ್ತು ಬೆಳಗ್ಗೆ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ರು ಯಾವಾಗ ನಮ್ಮ ಸ್ವಿಂಗ್ ಕಿಂಗ್ RCB ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ ಅಂತ ಕಾಯ್ತಾ ಇದ್ರು. ಅದು ಭುವನೇಶ್ವರ್ ಕುಮಾರ್ ಅವರು ಇವತ್ತು ಬೆಳಗ್ಗೆನೆ RCB ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ. ಸೊ ಕಾಂಟ್ ವೇಟ್, ಇವರ ಸ್ವಿಂಗ್ ಬಾಲಿಂಗ್ ಗೋಸ್ಕರ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಬಟ್ ನೋಡಬೇಕು, ಸೊ ಈ ಒಂದು IPL 2025 ಅಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಾರ. ಭುವಿ ಹತ್ರ ಇನ್ನೂ ಆ ಒಂದು ಕ್ಯಾಲಿಬರ್ ಇದೆಯಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನೊಂದು ಅಪ್ಡೇಟ್, RCBಯ ವೆರಿ ಇಂಪಾರ್ಟೆಂಟ್ ಮತ್ತು ಕೀ ಬೌಲರ್ ಯಶ್ ದಯಾಲ್ ಆಲ್ರೆಡಿ RCB ಗೆ ಜಾಯಿನ್ ಆಗಿದ್ದಾರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಏನಪ್ಪಾ ಅಂದ್ರೆ ಇವತ್ತು ಯಾವೆಲ್ಲ ಪ್ಲೇಯರ್ಸ್ ಜಾಯಿನ್ ಆಗಲಿದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ RCBಯ ಮೆಂಟರ್ ದಿನೇಶ್ ಕಾರ್ತಿಕ್ ಅವರು ಇವತ್ತೇ RCBಗೆ ಜಾಯಿನ್ ಆಗಲಿದ್ದಾರೆ ಮತ್ತು ಇವರ ಜೊತೆಗೆ RCBಯ ಫಿನಿಶರ್ ಟೀಮ್ ಡೇವಿಡ್
ಇವತ್ತೇ RCBಗೆ ಜಾಯಿನ್ ಆಗಲಿದ್ದಾರೆ. ದಿನೇಶ್ ಕಾರ್ತಿಕ್ ಮತ್ತು ಟೀಮ್ ಡೇವಿಡ್ ಇವರಿಬ್ಬರ ಜೊತೆಗೆ RCBಗೆ ಇವತ್ತೇ ಜಾಯಿನ್ ಆಗಲಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬಿಗ್ ಅಪ್ಡೇಟ್ ಮತ್ತು ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಗುರು ಎಲ್ಲರ ಬಗ್ಗೆ ಹೇಳ್ತಾ ಇದೀಯಾ, ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಯಾವಾಗ RCBಗೆ ಜಾಯಿನ್ ಆಗ್ತಾರೆ? ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇನ್ಫಾರ್ಮೇಶನ್ ನನಗಿಲ್ಲ, ಆದ್ರೆ ಶೋರ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಸೊ ಮಾರ್ಚ್ 17 ಆ ಒಂದು RCBಯ ಅನ್ಬಾಕ್ಸಿಂಗ್ ಇವೆಂಟ್ಗೆ ಪಕ್ಕ ಜಾಯಿನ್ ಆಗೇ ಆಗ್ತಾರೆ. ನನ್ನ ಪ್ರಕಾರ ವಿರಾಟ್ ಮೋಸ್ಟ್ಲಿ ಆ ಒಂದು ಮಾರ್ಚ್ 17ಕ್ಕೆ ಜಾಯಿನ್ ಆಗಬಹುದು RCBಗೆ. ಸೊ ಫೈನಲಿ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ನಿಮಗೇನಾದ್ರು IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಮತ್ತು RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ ಮತ್ತು IPL ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ಗೆ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ಫಾಸ್ಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ. ಸೊ ಬೇಗ ಹೋಗಿ ಈಗಲೇ ಜಾಯ್ನ್ ಆಗಿ. ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ತಪ್ಪದೆ ಶೇರ್ ಮಾಡಿ.